ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸತೀಶ್ HR. ಈ ಹಿಂದಿನ ವಿಡಿಯೋದಲ್ಲಿ ನಾವು ಕರ್ತವ್ಯ ಆ್ಯಪ್ನಲ್ಲಿ ಯಾವ ರೀತಿ ಓವಡಿಯನ್ನು ಎಂಟ್ರಿಯನ್ನು ಮಾಡಬೇಕು, ನಂತರದ ವಿಡಿಯೋದಲ್ಲಿ ಲೀವನ್ನು ಯಾವ ರೀತಿ ನಾವು ಎಂಟ್ರಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೆ. ಈ ವಿಡಿಯೋದಲ್ಲಿ ನಾವು ಏನು ಹಾಕಿರ್ತಕ್ಕಂಥ ಲೀವು ಅಥವಾ OOD ನಾವು ಏನು ಈ ಆ್ಯಪಲ್ಲಿ ವರ್ಕನ್ನು ಮಾಡ್ತೀವಿ, ಸೊ ಅದರ ಒಂದು ರಿಪೋರ್ಟ್ಸನ್ನು ನಾವು ನೋಡ್ತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಈಗಾಗಲೇ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಕರ್ತವ್ಯ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಅವತ್ತಿನ ಡೇಟು ಮತ್ತು ಇಸ್ವಿ ವಾರ ಓಪನ್ ಆಗುತ್ತೆ. ಆಮೇಲೆ ಟೈಮು ಒಂದು ಡಿಸ್ಪ್ಲೇನ ನೋಡ್ಬೋದು. ಆಮೇಲೆ ಚೆಕ್ ಇನ್ ಮತ್ತು ಚೆಕ್ಔಟ್ ಅಂತಕ್ಕಂಥದ್ದು ಕೂಡ ನೋಡ್ಬೋದು. ಅದ್ರ ಕೆಳಗಡೆ ಇರ್ತಕ್ಕಂಥವ್ರು ಡಿಸ್ಪ್ಲೇಗಳು ರಿಪೋರ್ಟ್ಸ್. ಈಗ ರಿಪೋರ್ಟ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ನೋಡಿ, ರಿಪೋರ್ಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದಾಗ ಯಾವ ತಿಂಗಳಲ್ಲಿ ನಾವು ರಿಪೋರ್ಟ್ ಅನ್ನ ಮಾಡ್ತಾ ಇದೀವಿ ಆ ತಿಂಗಳದು ಓಪನ್ ಆಗುತ್ತೆ. ಬೇರೆ ತಿಂಗಳದು ಕೂಡ ನಾವು ನೋಡ್ಕೋಬಹುದು. ನೋಡಿ, ಜನವರಿ ಟು ಡಿಸೆಂಬರ್ ತನಕ ನೋಡ್ಕೋಬಹುದು. ಇಸ್ವಿನೂ ಕೂಡ 2024ರಿಂದ ಇದೆ ಅಂತಕ್ಕಂಥದ್ದು. 2026ರಿಂದ ಕಡ್ಡಾಯವಾಗಿ ಇದನ್ನು ಅನುಷ್ಠಾನವನ್ನು ಮಾಡಿರೋದ್ರಿಂದ ಕಡ್ಡಾಯ ಮಾಹಿತಿ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಯಾವ ರೀತಿ ಮೇ ನಲ್ಲಿ ಇರ್ತಕ್ಕಂಥದ್ದು ಮೊದಲನೇ ಕಾಲಮಲ್ಲಿ ಡೇಟು, ಎರಡನೇ ಕಾಲಮಲ್ಲಿ ಚೆಕ್ ಇನ್, ಮೂರನೇ ಕಾಲಮಲ್ಲಿ ಚೆಕ್ಔಟು, ಆಮೇಲೆ ಸೆಷನ್ 1 S1 S2 ಅಂತಕ್ಕಂಥದ್ದು, ಸೆಷನ್ 1 ಮತ್ತೆ ಸೆಷನ್ 2 ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ತಿರ್ತಕ್ಕಂಥದ್ದನ್ನ ತಾವು ನೋಡ್ಬೋದು. 1ನೇ ತಾರೀಕು ಮೇ 1 ಕಾರ್ಮಿಕರ ದಿನಾಚರಣೆ. ಸೊ ಹಾಗಾಗಿ ಅಂತಕ್ಕಂಥದ್ದನ್ನ ತೋರಿಸಲಾಗಿದೆ. ಇದನ್ನ ನಾವು ಹಾಲಿಡೇ ಅಂತೇಳಿ ನಾವು ಕನ್ಸಿಡರ್ ಅನ್ನ ಮಾಡ್ಬೋದು. 2ನೇ ತಾರೀಕು ನಾವು ಟೀಚರ್ ಆಗಿರೋದ್ರಿಂದ ಇನ್ನು ಅಟೆಂಡೆನ್ಸ್ ಅನ್ನು ಹಾಕಿಲ್ಲ. 29ನೇ ತಾರೀಕಿಂದ ಅಟೆಂಡೆನ್ಸ್ ಅನ್ನು ಹಾಕ್ತಾ ಹೋಗ್ತೀವಿ. ಅವಾಗ ಇಲ್ಲಿ ಪ್ರೆಸೆಂಟ್ ಇದೆ, ಪ್ರೆಸೆಂಟ್ ಅಂತ ಬರುತ್ತೆ. ಇಲ್ಲಿಂದ ಅಲ್ಲಿ ಏನು ತೋರಿಸುತ್ತೆ ಆ ಆಪ್ಷನ್ಸ್ ಅನ್ನ ತೋರಿಸುತ್ತೆ. ಓವಡಿ ಇದ್ರೆ ಓವಡಿ ಆಪ್ಷನ್ಸ್ ಅನ್ನ ತೋರಿಸುತ್ತೆ. ಲೀವ್ ಇದ್ರೆ ಲೀವ್ ಆಪ್ಷನ್ಸ್ ನ ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಅಟೆಂಡೆನ್ಸ್ ಹಾಕ್ತಾ ಇರೋದ್ರಿಂದ ಆಬ್ಸೆಂಟ್ ಅನ್ನ ತೋರಿಸ್ತಾ ಇದೆ. 3ನೇ ತಾರೀಕು ಕೂಡ ಅದು ಹಾಲಿಡೇನ ತೋರಿಸ್ತಾ ಹೋಗ್ತದೆ. ನೋಡಿ, ಪ್ರೆಸೆಂಟ್ ಇವತ್ತಿನ ವಿಡಿಯೋ ತನಕ 18ನೇ ತಾರೀಕಿನ ವಿಡಿಯೋ ತನಕ ಆಬ್ಸೆಂಟ್ ಅಂತಲೇ ತೋರಿಸ್ತಾ ಇದೆ. ನಾನು 29ನೇ ತಾರೀಕಿಂದ ಕಡ್ಡಾಯವಾಗಿ 28 ಶಾಲಾ ಸಿದ್ಧ ಸ್ವಚ್ಛತೆ, 29ರಿಂದ ಅಟೆಂಡೆನ್ಸ್ ಹಾಕಬೇಕಾಗುತ್ತೆ. 1ನೇ ತಾರೀಕಿಂದ ವಿದ್ಯಾರ್ಥಿಗಳು ಹಾಜರಾಗ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಲೆಜೆಂಡ್ ಅನ್ನ ಕೊಡಲಾಗಿದೆ, ಅಂದ್ರೆ ಯಾವ್ಯಾವುದಕ್ಕೆ ಸಿಂಬಲ್ ಬರ್ತಾ ಇದೆ ಅಂತಕ್ಕಂಥದ್ದು. ಲಾಸ್ಟ್ ಕಾಲಮ್ ಅಲ್ಲಿ ನೋಡಿರಲ್ಲ, ಸೆಷನ್ 1 ಮತ್ತು ಸೆಷನ್ 2 ನಲ್ಲಿ ನೋಡಿ, ಪಿ ಅಂತಿದ್ರೆ ಪ್ರೆಸೆಂಟ್ ಅಂತೇಳಿ ಅದು ಗ್ರೀನ್ ಮಾರ್ಕ್ ಅಲ್ಲಿ ಬರುತ್ತೆ. ನೀವು ಸೆಷನ್ 1 ನಲ್ಲಿ ಪ್ರೆಸೆಂಟ್ ಇದೆ ಪ್ರೆಸೆಂಟ್ ಅಂತ ತೋರಿಸುತ್ತೆ, ಸೆಷನ್ 2 ನಲ್ಲಿ ಪ್ರೆಸೆಂಟ್ ಇದೆ ಪ್ರೆಸೆಂಟ್ ಅಂತ ತೋರಿಸುತ್ತೆ. ನೀವು ಏನು ಸೆಷನ್ 1 ಸೆಷನ್ 2 ನಲ್ಲಿ ಆಪರೇಟ್ ಅನ್ನ ಮಾಡಿರ್ತೀರಾ ಈ ಆಪ್ ಅಲ್ಲಿ, ಅದನ್ನು ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಎ ಅಂತ ಇರ್ತಕ್ಕಂಥದ್ದು ಆಬ್ಸೆಂಟ್, ಇದು ರೆಡ್ ಕಲರ್ ಅಲ್ಲಿ ಮಾರ್ಕ್ ಆಗುತ್ತೆ. ಓವಡಿ ಅಂತಕ್ಕಂಥದ್ದು ಯೆಲ್ಲೋ ಕಲರ್ ಅಲ್ಲಿ ಮಾರ್ಕ್ ಆಗುತ್ತೆ. ಆನ್ ಅದರ್ ಡ್ಯೂಟಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತಕ್ಕಂಥದ್ದು. ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತಕ್ಕಂಥದ್ದು ಯಾಕೆ ತೋರಿಸುತ್ತೆ ಅಂತ ಹೇಳಿದ್ರೆ, ಇದು DDOರೇ ಅಪ್ರೂವಲ್ ಅನ್ನ ಮಾಡಬೇಕಾಗುತ್ತೆ ಓವಡಿಗೆ ಸಂಬಂಧಪಟ್ಟಂತೆ. ಇನ್ನು ಓವಡಿ ಆನ್ ಅದರ್ ಡ್ಯೂಟಿ ಅಪ್ರೂವ್ಡ್ ಅಂತಕ್ಕಂಥದ್ದು ಎಲೆಕ್ಷನ್ ಸಂದರ್ಭಗಳಲ್ಲಿ, ಟ್ರೈನಿಂಗ್ ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಸೊ ಇದು ಗ್ರೀನ್ ಕಲರ್ ಅಲ್ಲಿ ತೋರಿಸುತ್ತೆ ಅಂತಕ್ಕಂಥದ್ದು. ಆನ್ ಅದರ್ ಡ್ಯೂಟಿ ಅಪ್ರೂವ್ಡ್ ಅಂತಕ್ಕಂಥದ್ದು. ನೀವು ಅಲ್ಲಿ ಏನು ಓವಡಿನ ಎಂಟ್ರಿನ ಮಾಡುವಾಗ ಏನು ಆಪ್ಷನ್ ಅನ್ನ ತೆಗೆದುಕೊಳ್ತೀರೋ ಅದ್ರ ಮೇಲೆ ಇದ್ದೆ ಅಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ. ಸೆಷನ್ 1 ಮತ್ತೆ ಸೆಷನ್ 2 ನಲ್ಲಿ ಓವಡಿ ಆನ್ ಅದರ್ ಡ್ಯೂಟಿ ರಿಜೆಕ್ಟೆಡ್, ಮತ್ತೆ ಗೆಜೆಟೆಡ್ ಆಫೀಸರ್ DDOರು ಏನಾದ್ರು ರಿಜೆಕ್ಟ್ ಮಾಡಿದ್ರೆ ಅದು ರೆಡ್ ಕಲರ್ ಅಲ್ಲಿ ಓವಡಿ ರಿಜೆಕ್ಟ್ ಆಗಿ ಬರುತ್ತೆ. ಆ ದಿನದ್ದು ತಾವು ರಜೆ ಹಾಕಿದ್ರೆ ಅದು CL ಆಗಿ ಮೋಸ್ಟ್ಲಿ ಕನ್ಸಿಡರ್ ಆಗ್ಬಹುದು. ಸಂಬಂಧಪಟ್ಟಂತ DDOರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ತಾ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ, ನೀವು ಓವಡಿನ ಅಪ್ಲೈ ಮಾಡಿರ್ತೀರಾ, ಓವಡಿ ಅಪ್ಲೈ ಮಾಡಿ ಎಲ್ಲೋ ಹೋಗಿರ್ತೀರಾ, ಅದು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿರೋದಿಲ್ಲ. ಮಾರನೇ ದಿವಸ ನೋಡಿದ್ರೆ ಅದು ರಿಜೆಕ್ಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆ ದಿನವನ್ನ ಏನ್ ಮಾಡಬೇಕು ಸ್ಯಾಲರಿ ಪರ್ಪಸ್ಗೆ ಅಂತಕ್ಕಂಥ ಮಾಹಿತಿನ DDOರು ತಿಳಿಸ್ತಾ ಹೋಗ್ತಾರೆ. ಇನ್ನ ಲೀವ್ ಪೆಂಡಿಂಗ್, ನೀವು ಹಾಕಿರ್ತಕ್ಕಂಥ ಲೀವ್ ಅಪ್ರೂವಲ್ ಆಗಿರಂತ ಅಂದ್ರೆ ಅದು ಯೆಲ್ಲೋ ಕಲರ್ ಅಲ್ಲಿ ಈ ರೀತಿ ಡಿಸ್ಪ್ಲೇ ಆಗಿರುತ್ತೆ. ಲೀವ್ ಅಪ್ರೂವ್ಡ್ ಆಗಿದ್ರೆ ಗ್ರೀನ್ ಕಲರ್ ಅಲ್ಲಿ ಅಪ್ರೂವ್ ಆಗಿರುತ್ತೆ. ಲೀವ್ ರಿಜೆಕ್ಟೆಡ್ ಆಗಿದ್ರೆ ಅದೇನಾಗಿರುತ್ತೆ ಅಂತ ಹೇಳಿದ್ರೆ ರೆಡ್ ಮಾರ್ಕ್ ಅಲ್ಲಿ ಎಲ್ಲನ್ನ ತೋರಿಸ್ತಾ ಹೋಗುತ್ತೆ. ಇನ್ನು ಅಂತಕ್ಕಂಥದ್ದು ಹಾಲಿಡೇ ಪರ್ಪಸ್ ಅಲ್ಲಿ ಇರ್ತಕ್ಕಂಥದ್ದು ಹಾಲಿಡೇ ಆಗಿ ಅದು ತೋರಿಸ್ತಾ ಹೋಗುತ್ತೆ. ಅದು ಆಟೋ ಫಿಲ್ ಆಗ್ತಾ ಹೋಗುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಇದಾಗಿತ್ತು ನಾವು ಅಟೆಂಡೆನ್ಸ್ ರಿಪೋರ್ಟ್ ಅನ್ನ ನೋಡ್ತಕ್ಕಂಥ ಒಂದು ಮಾಹಿತಿ ಅಂತಕ್ಕಂಥದ್ದು. ಕರ್ತವ್ಯ ಆ್ಯಪ್ ಅಲ್ಲಿ ನಾವು ಯಾವ ರೀತಿ ಅಟೆಂಡೆನ್ಸ್ ಅನ್ನ ನಾವು ಚೆಕ್ ಅನ್ನ ಮಾಡ್ಬೋದು ಅಂತಕ್ಕಂಥದ್ದು. ಸೊ ಇಷ್ಟೊತ್ತು ವಿಡಿಯೋನ ವೀಕ್ಷಣೆ ಮಾಡೋದಕ್ಕಾಗಿ ಎಲ್ರು ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಎಲ್ರು ಕೂಡ ನಮಸ್ತೆ.